ಥೈಲ್ಯಾಂಡ್ ತೋರಿಸುತ್ತೇನೆಂದು ಟೋಪಿ ಹಾಕಿದ್ದಾನೆ ಖತರ್ನಾಕ್ ವ್ಯಕ್ತಿ. ಮೈಸೂರಿನಲ್ಲಿ ಪ್ರವಾಸದ ಆಸೆಯನ್ನ ತೋರಿಸಿ ವಂಚಿಸಿರುವ ಘಟನೆ ನಡೆದಿದೆ. 5 ಲಕ್ಷಕ್ಕೂ ಹೆಚ್ಚು ಹಣವನ್ನು ವಂಚಿಸಿರುವ ಆರೋಪ ಪವನ್ ಪ್ರಭು ಎಂಬುವರಿಂದ ನಡೆದಿದೆ. ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಪವನ್ ಪ್ರಭು ಪಿರಿಯಾಪಟ್ಟಣದ 6 ಮಂದಿ, ಮೈಸೂರಿನ 2 ಮಂದಿ, ಕೊಡಗಿನ 1, ಬೆಂಗಳೂರಿನಲ್ಲಿ 9 ಜನ, ಬಳ್ಳಾರಿಯಲ್ಲಿ 3 ಜನ, ಒಟ್ಟು 21 ನಿವಾಸಿಗಳಿಗೆ ವಂಚಿಸಿದ್ದಾನೆ ಪವನ್ ಪ್ರಭು. ಮಾರ್ಚ್ 1ರಂದು ದೂರು ನೀಡಿದ್ರು. ದೂರು ದಾಖಲಿಸಿದ ಪಿರಿಯಾಪಟ್ಟಣ ಪೊಲೀಸರು ಕೊನೆಗೆ ಬೆಂಗಳೂರಿನ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಗೆ ದೂರು ದಾಖಲಿಸಲಾಗಿದೆ. ಹಣ ವಾಪಸ್ ಕೊಡಿಸುವಂತೆ ದೂರು ನೀಡಿರುವ ಮತ್ತೊಬ್ಬ ಹಣ ಕಳೆದುಕೊಂಡ ವ್ಯಕ್ತಿ ಥೈಲ್ಯಾಂಡ್ ಪ್ರವಾಸಕ್ಕೆ ಕರೆದುಕೊಂಡು ಹೋಗುತ್ತೇವೆ ಎಂದು ವಂಚಿಸಿದ್ದಾರೆ. ಪ್ರತಿಯೊಬ್ಬರಿಂದ 25,000 ಹಣ ಹಾಕಿಸಿಕೊಂಡು ವಂಚಿಸಿದ್ದಾರೆ. ರಾಜಕೀಯ ಗಣ್ಯರ ಜೊತೆ ನಂಟು ಹೊಂದಿರುವ ಪವನ್ ಪ್ರಭು ಬಿಜೆಪಿ ಸದಸ್ಯತ್ವ ಕಾರ್ಡ್ ಹೊಂದಿದ್ದಾನೆ. ಆರೋಪಿ ಪವನ್. ನನ್ನ ಹೆಸರು ಪವನ್ ಕುಮಾರ್ ಕೆಪಿ, ಪಿರಿಯಾಪಟ್ಟಣ ನಿವಾಸಿ. ಪವನ್ ಪ್ರಭು ಎಂ ದಕ್ಷಿಣ ಕನ್ನಡ ನಿವಾಸಿಯಾದಂಥವನು ಈಗ ಬೆಂಗಳೂರು HBR ಲೇಔಟಲ್ಲಿ ವಾಸವಾಗಿದ್ದು, ಆ ವ್ಯಕ್ತಿಯು ಥೈಲ್ಯಾಂಡ್ ಪ್ರವಾಸಕ್ಕೆ ಕರೆದುಕೊಂಡು ಹೋಗ್ತೇನೆ ಅಂತೇಳಿ ತಲಾ 25,000ಗಳಂತೆ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಹಣವನ್ನು ಪಡೆದು ವಂಚನೆ ಮಾಡಿರುತ್ತಾನೆ. ಆ ವ್ಯಕ್ತಿಯು ಹಣವನ್ನು ಹಿಂದಿರುಗಿಸಲು ಕೇಳಿದಾಗ ಚೆಕ್ ಮತ್ತು ಅಗ್ರಿಮೆಂಟ್ ಪೇಪರ್ ಮಾಡಿಕೊಟ್ಟಿದ್ದು, ಆ ಕೊಟ್ಟಂತಹ ಚೆಕ್ ಬೌನ್ಸ್ ಆಗಿ ಆ ಸ್ಟೇಟ್ಮೆಂಟ್ನಲ್ಲಿ ಅಕೌಂಟ್ ಕ್ಲೋಸ್ ಆಗಿದೆ ಅಂತ ಬಂದಿರ್ತಾರೆ. ಈಗ ನಾವು ಪಿರಿಯಾಪಟ್ಟಣ ಸ್ಟೇಷನಲ್ಲಿ ದೂರು ದಾಖಲಿಸಲು ಮಾರ್ಚ್ 1ರಂದು ಅರ್ಜಿಯನ್ನು ದೂರು ದಾಖಲಿಸಲು ಹೋದಾಗ ಸ್ಟೇಷನ್ನಿಂದ ಆ ವ್ಯಕ್ತಿಗೆ ಕರೆ ಮಾಡಿ ಬರಪ್ಪ ಅಂತ ಹೇಳಿದಾಗ ಇವತ್ತು ನಾಳೆ ಅಂತೇಳಿ ಸಮಯವನ್ನು ತೆಗೆದುಕೊಂಡು ಇವತ್ತವರೆಗೂ ದೂರು ದಾಖಲಿಸಿಲ್ಲ. ಇದೇ ಥರ ಇನ್ನೊಬ್ಬ ನಮ್ಮ ಸ್ನೇಹಿತರಾದಂಥ ಗಂಗಾನರಸಿಂಹ ಅವರು ಬೆಂಗಳೂರು ನಲ್ಲಿ ದೂರು ದಾಖಲಿಸಿದ್ದಾರೆ. ಆದ್ದರಿಂದ ಇನ್ನು ಮುಂದಕ್ಕಾದರೂ ಯಾರು ಸಹ ಇಂತಹ ಒಂದು ಅನ್ಯಾಯಕ್ಕೆ ಒಳಗಾಗದೇ ಎಚ್ಚೆತ್ತುಕೊಳ್ಳಬೇಕು ಹಾಗೂ ಆ ವ್ಯಕ್ತಿಯನ್ನು ಬಂಧಿಸಬೇಕು. BJP ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರ ಹೆಸರುಗಳನ್ನು ಹೇಳಿಕೊಂಡು ಎಲ್ಲರಿಗೂ ವಂಚನೆ ಮಾಡುತ್ತಿರುವುದು ಕಂಡುಬರ್ತಾ ಇದೆ.